ಹೆಬ್ಬಾಳ್ಕರ್ ವರ್ಸಸ್ ರವಿ. ಸಿಟಿ ರವಿ ಅವರ ಡರ್ಟಿ ವಾರ್ಡ್ ಮತ್ತೆ ತಾರಕಕ್ಕೇರ್ತಾ ಇದೆ. ಸಿಐಡಿ ಮುಂದೆ ಈಗ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಸಭಾಪತಿಗೆ ದೂರು ಕೊಟ್ಟಿದ್ದಾರೆ ಸಂಕನೂರ್ ಡಿಎಸ್ ಅರುಣ್. ಆ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ವಿಚಾರಣೆ ನಡೆಸಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವುದಕ್ಕೆ ನೋಟಿಸ್ ಇಶ್ಯೂ ಆಗಿತ್ತು. ನೋಟಿಸ್ ಕೊಟ್ಟಿರುವ ಹಿನ್ನೆಲೆ ಸಿಐಡಿ ಮುಂದೆ ಹಾಜರಾಗಿದ್ದಾರೆ ಸಿಟಿ ರವಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಂದ ಎಇ ಎಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರೆಲ್ಲರದ್ದು ಸೇರಿಸಿ 13% ಆಗುತ್ತೆ ಅಂತ ಹೇಳಿದ್ದಾರೆ. ಬಿಲ್ ಬರೆಯೋವರೆಗೆ ಎಕ್ಸಿಕ್ಯೂಷನ್ ಪಾರ್ಟ್, ವರ್ಕ್ ಆರ್ಡ್ರ್ ತಗೊಳ್ಳೋ ಪಾರ್ಟಿಗೆ 15ರಿಂದ 18%, ಎಕ್ಸಿಕ್ಯೂಷನ್ ಪಾರ್ಟ್ ಬಿಲ್ ಬರೆಯೋವರೆಗೂ 13ರಿಂದ 15%, 18, 15, 30 ತಿಂಗಳು. ಪೊಲೀಸ್ ಇಲಾಖೆಗೆ ತನಿಖೆ ನಡೆಸೋದಕ್ಕೆ ಅಂತ ಕೆಲವು ಪ್ರಕರಣಗಳನ್ನು ಕೊಟ್ಟಿದ್ದರು. ಯಾವ ಪ್ರಕರಣ ಅಂದರೆ, ನಮ್ಮ ಅರುಣ್ ಅವರು ಮತ್ತು ಸಂಕನೂರವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ. ಕಿಶೋರ್ ಕುಮಾರ್ ಅವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ. ಅವುಗಳಿಗೆ ಸಂಬಂಧಿಸಿದ ಸಿಐಡಿ ಕಚೇರಿಗೆ ಆಗಮಿಸಿದ್ದಾರೆ ಸಿಟಿ ರವಿ ಅವರು. ವಿಚಾರಣೆಗೆ ಹಾಜರಾಗಿದ್ದಾರೆ. ಕಾರಣ ಅವರಿಗೆ ನೋಟಿಸ್ ನೀಡಲಾಗಿತ್ತು ದೂರಿನ ಅನ್ವಯ. ಆ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಅವರ ಡರ್ಟಿ ಪಾಲಿಟಿಕ್ಸ್ ಮತ್ತೆ ತಾರಕಕ್ಕೇರುವಂತಹ ಸಾಧ್ಯತೆಗಳು. ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನುವಂತಹ ವಿಚಾರ, ಆ ನಂತರದಲ್ಲಿ ರಾಜಕೀಯದಲ್ಲಿ ಆಗಿರುವಂತಹ ಹೈಡ್ರಾಮಾ, ಅವರ ಬಂಧನದಿಂದ ಹಿಡ್ಕೊಂಡು ಅವ್ರಿಗೆ ಜಾಮೀನು ಮಂಜೂರಾಗಿ ಆಚೆ ಬರೋ ತನಕ ಕೂಡ ದೊಡ್ಡ ಮಟ್ಟದ ಹೈಡ್ರಾಮಾ ರಾಜ್ಯ ರಾಜಕೀಯ ವಲಯದಲ್ಲಿ. ಮತ್ತೊಂದು ಕಡೆ ಬೆಳಗಾವಿ, ಅದೆಲ್ಲದಕ್ಕೂ ಕೂಡ ಸಾಕ್ಷಿ ಆಗ್ಬೇಕು ಬಂತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಿಯೆ ಪ್ರತಿಕ್ರಿಯೆ ಎಲ್ಲ ಕಡೆ ಕೂಡ ಆಗ್ತಾ ಬಂತು, ಎಲ್ಲ ನಾಯಕರಿಂದಲೂ ಕೂಡ. ಬಟ್ ಯಾವಾಗ ಈ ಪ್ರಕರಣ ಸಿಐಡಿಗೆ ಹೋಯ್ತು, ಅಲ್ಲಿಂದಲೂ ಕೂಡ ತನಿಖೆ ಚುರುಕಾಗ್ತಾ ಇದೆ. ಹೆಬ್ಬಾಳ್ಕರ್ ವರ್ಸಸ್ ರವಿ. ಸಿಟಿ ರವಿ ಅವರ ಡರ್ಟಿ ವಾರ್ಡ್ ಮತ್ತೆ ತಾರಕಕ್ಕೇರ್ತಾ ಇದೆ. ಸಿಐಡಿ ಮುಂದೆ ಈಗ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಸಭಾಪತಿಗೆ ದೂರು ಕೊಟ್ಟಿದ್ದಾರೆ ಸಂಕನೂರ್ ಡಿಎಸ್ ಅರುಣ್. ಆ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ವಿಚಾರಣೆ ನಡೆಸಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವುದಕ್ಕೆ ನೋಟಿಸ್ ಇಶ್ಯೂ ಆಗಿತ್ತು. ನೋಟಿಸ್ ಕೊಟ್ಟಿರುವ ಹಿನ್ನೆಲೆ ಸಿಐಡಿ ಮುಂದೆ ಹಾಜರಾಗಿದ್ದಾರೆ ಸಿಟಿ ರವಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಂದ ಎಇ ಎಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರೆಲ್ಲರದ್ದು ಸೇರಿಸಿ 13% ಆಗುತ್ತೆ ಅಂತ ಹೇಳಿದ್ದಾರೆ. ಬಿಲ್ ಬರೆಯೋವರೆಗೆ ಎಕ್ಸಿಕ್ಯೂಷನ್ ಪಾರ್ಟ್, ವರ್ಕ್ ಆರ್ಡ್ರ್ ತಗೊಳ್ಳೋ ಪಾರ್ಟಿಗೆ 15ರಿಂದ 18%, ಎಕ್ಸಿಕ್ಯೂಷನ್ ಪಾರ್ಟ್ ಬಿಲ್ ಬರೆಯೋವರೆಗೂ 13ರಿಂದ 15%, 18, 15, 30 ತಿಂಗಳು. ಪೊಲೀಸ್ ಇಲಾಖೆಗೆ ತನಿಖೆ ನಡೆಸೋದಕ್ಕೆ ಅಂತ ಕೆಲವು ಪ್ರಕರಣಗಳನ್ನು ಕೊಟ್ಟಿದ್ದರು. ಯಾವ ಪ್ರಕರಣ ಅಂದರೆ, ನಮ್ಮ ಅರುಣ್ ಅವರು ಮತ್ತು ಸಂಕನೂರವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ. ಕಿಶೋರ್ ಕುಮಾರ್ ಅವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ. ಅವುಗಳಿಗೆ ಸಂಬಂಧಿಸಿದ ಸಿಐಡಿ ಕಚೇರಿಗೆ ಆಗಮಿಸಿದ್ದಾರೆ ಸಿಟಿ ರವಿ ಅವರು. ವಿಚಾರಣೆಗೆ ಹಾಜರಾಗಿದ್ದಾರೆ. ಕಾರಣ ಅವರಿಗೆ ನೋಟಿಸ್ ನೀಡಲಾಗಿತ್ತು ದೂರಿನ ಅನ್ವಯ. ಆ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಅವರ ಡರ್ಟಿ ಪಾಲಿಟಿಕ್ಸ್ ಮತ್ತೆ ತಾರಕಕ್ಕೇರುವಂತಹ ಸಾಧ್ಯತೆಗಳು. ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನುವಂತಹ ವಿಚಾರ, ಆ ನಂತರದಲ್ಲಿ ರಾಜಕೀಯದಲ್ಲಿ ಆಗಿರುವಂತಹ ಹೈಡ್ರಾಮಾ, ಅವರ ಬಂಧನದಿಂದ ಹಿಡ್ಕೊಂಡು ಅವ್ರಿಗೆ ಜಾಮೀನು ಮಂಜೂರಾಗಿ ಆಚೆ ಬರೋ ತನಕ ಕೂಡ ದೊಡ್ಡ ಮಟ್ಟದ ಹೈಡ್ರಾಮಾ ರಾಜ್ಯ ರಾಜಕೀಯ ವಲಯದಲ್ಲಿ. ಮತ್ತೊಂದು ಕಡೆ ಬೆಳಗಾವಿ, ಅದೆಲ್ಲದಕ್ಕೂ ಕೂಡ ಸಾಕ್ಷಿ ಆಗ್ಬೇಕು ಬಂತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಅಂದರೆ ಕ್ರಿಯೆ ಪ್ರತಿಕ್ರಿಯೆ ಎಲ್ಲ ಕಡೆ ಕೂಡ ಆಗ್ತಾ ಬಂತು, ಎಲ್ಲ ನಾಯಕರಿಂದಲೂ ಕೂಡ. ಬಟ್ ಯಾವಾಗ ಈ ಪ್ರಕರಣ CIDಗೆ ಹೋಯ್ತು ಅಲ್ಲಿಂದಲೂ ಕೂಡ ತನಿಖೆ ಚುರುಕಾಗ್ತಾ ಇದೆ. ಹೆಬ್ಬಾಳ್ಕರ್ ವರ್ಸಸ್ ರವಿ, ಸಿಟಿ ರವಿ ಅವರ ಡರ್ಟಿ ವಾರ್ಡ್ ಮತ್ತೆ ತಾರಕಕ್ಕೇರ್ತಾ ಇದೆ. CID ಮುಂದೆ ಈಗ ಬಿಜೆಪಿಯ MLC ಸಿಟಿ ರವಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಸಭಾಪತಿಗೆ ದೂರು ಕೊಟ್ಟಿದ್ದಾರೆ ಸಂಕನೂರ್ DS ಅರುಣ್. ಆ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ CID ಅಧಿಕಾರಿಗಳು. ವಿಚಾರಣೆ ನಡೆಸಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವುದಕ್ಕೆ ನೋಟಿಸ್ ಇಶ್ಯೂ ಆಗಿತ್ತು. ನೋಟಿಸ್ ಕೊಟ್ಟಿರುವ ಹಿನ್ನೆಲೆ CID ಮುಂದೆ ಹಾಜರಾಗಿದ್ದಾರೆ ಸಿಟಿ ರವಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಂದ AE AWE ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರೆಲ್ಲರದ್ದು ಸೇರಿಸಿ 13% ಆಗುತ್ತೆ ಅಂತ ಹೇಳಿದ್ದಾರೆ. ಬಿಲ್ ಬರೆಯೋವರೆಗೆ ಎಕ್ಸಿಕ್ಯೂಷನ್ ಪಾರ್ಟ್, ವರ್ಕ್ ಆರ್ಡ್ರ್ ತಗೊಳ್ಳೋ ಪಾರ್ಟಿಗೆ 15ರಿಂದ 18%, ಎಕ್ಸಿಕ್ಯೂಷನ್ ಪಾರ್ಟ್ ಬಿಲ್ ಬರೆಯೋವರೆಗೂ 13ರಿಂದ 15%, 18, 15, 30 ತಿಂಗಳು ಪೊಲೀಸ್ ಇಲಾಖೆಗೆ ತನಿಖೆ ನಡೆಸೋದಕ್ಕೆ ಅಂತ ಕೆಲವು ಪ್ರಕರಣಗಳನ್ನು ಕೊಟ್ಟಿದ್ದರು. ಯಾವ ಪ್ರಕರಣ ಅಂದರೆ, ನಮ್ಮ ಅರುಣ್ ಅವರು ಮತ್ತು ಸಂಕನೂರವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ. ಕಿಶೋರ್ ಕುಮಾರ್ ಅವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ. ಅವುಗಳಿಗೆ ಸಂಬಂಧಿಸಿದ CID ಕಚೇರಿಗೆ ಆಗಮಿಸಿದ್ದಾರೆ ಸಿಟಿ ರವಿ ಅವರು. ವಿಚಾರಣೆಗೆ ಹಾಜರಾಗಿದ್ದಾರೆ. ಕಾರಣ ಅವರಿಗೆ ನೋಟಿಸ್ ನೀಡಲಾಗಿತ್ತು. ದೂರಿನ ಅನ್ವಯ ಆ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಅವರ ಡರ್ಟಿ ಪಾಲಿಟಿಕ್ಸ್ ಮತ್ತೆ ತಾರಕಕ್ಕೇರುವಂತಹ ಸಾಧ್ಯತೆಗಳು. ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನುವಂತಹ ವಿಚಾರ, ಆ ನಂತರದಲ್ಲಿ ರಾಜಕೀಯದಲ್ಲಿ ಆಗಿರುವಂತಹ ಹೈಡ್ರಾಮಾ, ಅವರ ಬಂಧನದಿಂದ ಹಿಡ್ಕೊಂಡು ಅವ್ರಿಗೆ ಜಾಮೀನು ಮಂಜೂರಾಗಿ ಆಚೆ ಬರೋ ತನಕ ಕೂಡ ದೊಡ್ಡ ಮಟ್ಟದ ಹೈಡ್ರಾಮಾ ರಾಜ್ಯ ರಾಜಕೀಯ ವಲಯದಲ್ಲಿ. ಮತ್ತೊಂದು ಕಡೆ ಬೆಳಗಾವಿ, ಅದೆಲ್ಲದಕ್ಕೂ ಕೂಡ ಸಾಕ್ಷಿಯಾಗಬೇಕು ಬಂತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಿಯೆ ಪ್ರತಿಕ್ರಿಯೆ ಎಲ್ಲ ಕಡೆ ಕೂಡ ಆಗ್ತಾ ಬಂತು, ಎಲ್ಲ ನಾಯಕರಿಂದಲೂ ಕೂಡ. ಬಟ್ ಯಾವಾಗ ಈ ಪ್ರಕರಣ CIDಗೆ ಹೋಯ್ತು ಅಲ್ಲಿಂದಲೂ ಕೂಡ ತನಿಖೆ ಚುರುಕಾಗ್ತಾ ಇದೆ. ಹೆಬ್ಬಾಳ್ಕರ್ ವರ್ಸಸ್ ರವಿ, ಸಿಟಿ ರವಿ ಅವರ ಡರ್ಟಿ ವಾರ್ಡ್ ಮತ್ತೆ ತಾರಕಕ್ಕೇರ್ತಾ ಇದೆ. CID ಮುಂದೆ ಈಗ ಬಿಜೆಪಿಯ MLC ಸಿಟಿ ರವಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಸಭಾಪತಿಗೆ ದೂರು ಕೊಟ್ಟಿದ್ದಾರೆ ಸಂಕನೂರ್ DS ಅರುಣ್. ಆ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ CID ಅಧಿಕಾರಿಗಳು. ವಿಚಾರಣೆ ನಡೆಸಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವುದಕ್ಕೆ ನೋಟಿಸ್ ಇಶ್ಯೂ ಆಗಿತ್ತು. ನೋಟಿಸ್ ಕೊಟ್ಟಿರುವ ಹಿನ್ನೆಲೆ CID ಮುಂದೆ ಹಾಜರಾಗಿದ್ದಾರೆ ಸಿಟಿ ರವಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಂದ AE AWE ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರೆಲ್ಲರದ್ದು ಸೇರಿಸಿ 13% ಆಗುತ್ತೆ ಅಂತ ಹೇಳಿದ್ದಾರೆ. ಬಿಲ್ ಬರೆಯೋವರೆಗೆ ಎಕ್ಸಿಕ್ಯೂಷನ್ ಪಾರ್ಟ್, ವರ್ಕ್ ಆರ್ಡ್ರ್ ತಗೊಳ್ಳೋ ಪಾರ್ಟಿಗೆ 15ರಿಂದ 18%, ಎಕ್ಸಿಕ್ಯೂಷನ್ ಪಾರ್ಟ್ ಬಿಲ್ ಬರೆಯೋವರೆಗೂ 13ರಿಂದ 15%, 18, 15, 30 ತಿಂಗಳು ಪೊಲೀಸ್ ಇಲಾಖೆಗೆ ತನಿಖೆ ನಡೆಸೋದಕ್ಕೆ ಅಂತ ಕೆಲವು ಪ್ರಕರಣಗಳನ್ನು ಕೊಟ್ಟಿದ್ದರು. ಯಾವ ಪ್ರಕರಣ ಅಂದರೆ, ನಮ್ಮ ಅರುಣ್ ಅವರು ಮತ್ತು ಸಂಕನೂರವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ. ಕಿಶೋರ್ ಕುಮಾರ್ ಅವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ. ಅವುಗಳಿಗೆ ಸಂಬಂಧಿಸಿದ CID ಕಚೇರಿಗೆ ಆಗಮಿಸಿದ್ದಾರೆ ಸಿಟಿ ರವಿ ಅವರು. ವಿಚಾರಣೆಗೆ ಹಾಜರಾಗಿದ್ದಾರೆ. ಕಾರಣ ಅವರಿಗೆ ನೋಟಿಸ್ ನೀಡಲಾಗಿತ್ತು. ದೂರಿನ ಅನ್ವಯ ಆ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಅವರ ಡರ್ಟಿ ಪಾಲಿಟಿಕ್ಸ್ ಮತ್ತೆ ತಾರಕಕ್ಕೇರುವಂತಹ ಸಾಧ್ಯತೆಗಳು. ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನುವಂತಹ ವಿಚಾರ, ಆ ನಂತರದಲ್ಲಿ ರಾಜಕೀಯದಲ್ಲಿ ಆಗಿರುವಂತಹ ಹೈಡ್ರಾಮಾ, ಅವರ ಬಂಧನದಿಂದ ಹಿಡ್ಕೊಂಡು
ಅವ್ರಿಗೆ ಜಾಮೀನು ಮಂಜೂರಾಗಿ ಆಚೆ ಬರೋ ತನಕ ಕೂಡ ದೊಡ್ಡ ಮಟ್ಟದ ಹೈಡ್ರಾಮಾ ರಾಜ್ಯ ರಾಜಕೀಯ ವಲಯದಲ್ಲಿ. ಮತ್ತೊಂದು ಕಡೆ ಬೆಳಗಾವಿ ಅದೆಲ್ಲದಕ್ಕೂ ಕೂಡ ಸಾಕ್ಷಿ ಆಗ್ಬೇಕು ಬಂತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಎಲ್ಲ ಕಡೆ ಕೂಡ ಆಗ್ತಾ ಬಂತು, ಎಲ್ಲ ನಾಯಕರಿಂದಲೂ ಕೂಡ. ಬಟ್ ಯಾವಾಗ ಈ ಪ್ರಕರಣ CIDಗೆ ಹೋಯ್ತು ಅಲ್ಲಿಂದಲೂ ಕೂಡ ತನಿಖೆ ಚುರುಕಾಗ್ತಾ ಇದೆ.